ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಾರ್ಡನಿಂಗ್ ಗೆಳತಿ ಮಧುರ. ಇವತ್ತು ಒಂದಿಷ್ಟು ತರಕಾರಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಹಾಕ್ಕೊಳ್ಳಿಕ್ಕೋಸ್ಕರ ಸುಡುಮಣ್ಣು ಮತ್ತು ಕೋಕೋಪೀಟ್ ಇದನ್ನು ಅರ್ಧ ಭಾಗ ತಗೊಂಡಿದ್ದೇನೆ. 50% ಕೋಕೋಪೀಟ್ ಇದೆ, 50% ಸುಡುಮಣ್ಣು ಇದೆ, ಅಥವಾ ನೀವು ಮಾಮೂಲಾದ ಮಣ್ಣು ಕೂಡ ತಗೊಳ್ಬೋದು. ಮಾಮೂಲು ಮಣ್ಣು ತಗೊಂಡ್ರೆ ಸ್ವಲ್ಪ ಗೊಬ್ಬರ ಬೇಕಿದ್ದರೆ ಹಾಕ್ಕೊಳ್ಬಹುದು, ಆದರೆ ಅಗತ್ಯ ಏನಿಲ್ಲ. ಈ ಮಿಶ್ರಣವನ್ನು ಉಪಯೋಗಿಸಿ ತರಕಾರಿ ಬೀಜಗಳನ್ನು ಹಾಕೋದ್ರಿಂದ ಅದು ಬೇಗನೆ ಮೊಳಕೆ ಬರ್ತದೆ. ಹಾಗೆಯೇ ನಮಗೆ ತೆಗೆದು ನೆಡಲಿಕ್ಕೆ ಕೂಡ ಸುಲಭ ಆಗ್ತದೆ. ಸೀಡ್ಲಿಂಗ್ ಟ್ರೇ ತಗೊಂಡಿದ್ದೇನೆ. ಇದರಲ್ಲಿ ಚೆನ್ನಾಗಿ ತೂತುಗಳು ಬೇಕು, ನೀರು ಇಳಿದು ಹೋಗಲಿಕ್ಕೆ. ಈ ಟ್ರೇಯೊಳಗಡೆ ಮಣ್ಣನ್ನು ತುಂಬಿಸಿಕೊಳ್ಳೋದು. ಆದಷ್ಟು ಕಲ್ಲುಗಳು ಇಲ್ಲದ ಹಾಗೆ ನೋಡಿಕೊಂಡ್ರೆ ಒಳ್ಳೆಯದು. ನಂತರ ಇದರಲ್ಲಿ ಬೀಜಗಳನ್ನು ಹಾಕ್ಕೊಂಡ್ರೆ ನಮಗೆ ಬೇಕಾದ ರೀತಿಯಲ್ಲಿ, ಅಂದರೆ ಸ್ವಲ್ಪ ದೊಡ್ಡದಾದ ನಂತರ ಅದನ್ನು ತೆಗೆದು ನೆಲದಲ್ಲಿ ಅಥವಾ ದೊಡ್ಡ ಗ್ರೋ ಬ್ಯಾಗ್ನಲ್ಲಿ ನಾವು ಇಟ್ಕೊಳ್ಬೋದು ಅಥವಾ ನೆಡ್ಬೋದು. ಬೀಜಗಳನ್ನು ಹಾಕ್ಕೊಳ್ಳುವ ಮೊದಲು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಒದ್ದೆ ಮಾಡಿಕೊಳ್ಬೇಕು. ಇದು ಒದ್ದೆ ಆದ ನಂತರ ಸ್ವಲ್ಪ ಗಟ್ಟಿಯಾದ ನಂತರವೇ ಬೀಜಗಳನ್ನು ಹಾಕ್ಕೊಳ್ಳೋದ್ರಿಂದ ಗಿಡ ಸ್ವಲ್ಪ ಸ್ಟ್ರಾಂಗ್ ಆಗಿ ಬರ್ತದೆ. ಇಲ್ಲದಿದ್ದರೆ ಗಿಡ ಮೇಲೆ ಬರುವಾಗಲೇ ಅದು ಬಿದ್ದೋಗ್ತದೆ ಕೂಡ. ನೀರನ್ನು ಹಾಕ್ಕೊಂಡು ಇದು ಪೂರ್ತಿಯಾಗಿ ಒದ್ದೆ ಆದ ನಂತರ ಸ್ವಲ್ಪ ಈ ರೀತಿಯಾಗಿ ನಾನು ಒತ್ತಿಕೊಳ್ಳೋದು. ಇದರಿಂದಾಗಿ ಈ ಮಿಕ್ಸ್ ಏನು ನಾವು ಹಾಕಿದ್ದೇವೆ ಮಣ್ಣಿನ ಮಿಶ್ರಣ, ಅದು ಗಟ್ಟಿಯಾಗಿ ಈ ಸೀಡ್ಲಿಂಗ್ ಟ್ರೇಯಲ್ಲಿ ಇರ್ತದೆ. ನಂತರ ಇದಕ್ಕೆ ಬೀಜಗಳನ್ನು ಹಾಕ್ಕೊಳ್ಬೇಕು. ಇದು ಕೆಂಪು ಬೆಂಡೆಯ ಬೀಜಗಳು. 1 ದಿನ ನೆನೆಸಿಟ್ಟಿದ್ದೇನೆ. ನೆನೆಸಿಯೇ ತರಕಾರಿ ಬೀಜ ಹಾಕೋದ್ರಿಂದ 2 ದಿನದಲ್ಲಿ ಮೊಳಕೆ ಬರ್ತದೆ. ಹಾಗೆಯೇ ಇರುವೆ ಕೂಡ ಅದನ್ನು ತಗೊಂಡು ಹೋಗೋದು ಕಡಿಮೆ ಆಗ್ತದೆ. ಸಣ್ಣ ಸಣ್ಣ ಮೊಳಕೆ ಬಂದಿರೋದನ್ನು ನೀವು ನೋಡ್ಬೋದು. ತೀರಾ ಅದನ್ನು ಒತ್ತಿಕೊಂಡು ಪ್ರೆಷರ್ ಹಾಕಿ ಬೀಜಗಳನ್ನು ಮಣ್ಣಿನ ಒಳಗಡೆ ಹಾಕ್ಕೊಂಡ್ರೆ ಬೀಜಕ್ಕೆ ಡ್ಯಾಮೇಜ್ ಆಗ್ಬೋದು. ಅದಕ್ಕೋಸ್ಕರ ಸಣ್ಣ ಕಡ್ಡಿಯನ್ನು ತಗೊಂಡು ಸಣ್ಣ ತೂತು ಮಾಡಿಕೊಂಡು ಮಧ್ಯದಲ್ಲಿ, ನಂತರ ಅದರ ಒಳಗಡೆ ಬೀಜ ಹಾಕ್ಕೊಳ್ಳೋದು ತುಂಬ ಸೇಫ್. ತುಂಬ ಆಳಕ್ಕೂ ಹಾಕ್ಕೊಳ್ಬಾರ್ದು, ಹಾಗೆ ತುಂಬ ಮೇಲೆ ಕೂಡ ಇರಬಾರ್ದು. ಬೀಜ ಕಂಪ್ಲೀಟಾಗಿ ಮಣ್ಣಿನ ಒಳಗೆ ಇರುವ ಹಾಗೆ ನೋಡಿಕೊಂಡ್ರೆ ಸಾಕು. ಕೆಲವಷ್ಟು ಜನ ಕೇಳಿದ್ರಿ ತರಕಾರಿ ಬೀಜಗಳು ಹೆಚ್ಚಾಗಿ ಹುಟ್ಟುವುದಿಲ್ಲ ಅಂತ. ಹೆಚ್ಚು ಹುಟ್ಟದೇ ಇರಲಿಕ್ಕೆ ಇದು ಕೂಡ ಕಾರಣ. ತುಂಬ ಆಳದಲ್ಲಿ ಹಾಕ್ಕೊಳ್ಳೋದು ಅಥವಾ ತುಂಬ ಮೇಲ್ಗಡೆ ಹಾಕ್ಕೊಳ್ಳೋದು. ತುಂಬ ಮೇಲೆ ಹಾಕಿದರೆ ಅದು ಒಣಗಿ ಹೋಗ್ತದೆ, ಹುಟ್ಟುವುದಿಲ್ಲ. ಹಾಗೆ ತುಂಬ ಆಳದಲ್ಲಿ ಹಾಕಿದರೂ ಕೂಡ ಅದಕ್ಕೆ ಬೇರು ಬಂದು ಚಿಗುರು ಬರಲಿಕ್ಕೆ ಮೇಲ್ಗಡೆ ಕಷ್ಟ ಆಗ್ತದೆ. ಹಾಗೆ ಮೇಲಿಂದ ಮತ್ತೊಮ್ಮೆ ನೀರನ್ನು ಹಾಕ್ಕೊಳ್ಳೋದು. ಇದಾದ ನಂತರ ಇನ್ನೊಂದು ಸೀಡ್ಲಿಂಗ್ ಟ್ರೇಯಲ್ಲಿ ಕೂಡ ಇದೇ ರೀತಿಯಾಗಿ ಮಣ್ಣಿನ ಮಿಶ್ರಣವನ್ನು ತುಂಬಿಸಿಕೊಂಡಿದ್ದೇನೆ. ನೀವು ಕೇವಲ ಕೋಕೋಪೀಟ್ ಮಾತ್ರ ಕೂಡ ಬಳಸ್ಬೋದು, ಆದರೆ ನನಗೆ ಇದು ಸ್ವಲ್ಪ ಸುಡುಮಣ್ಣು ಇದ್ದರೆ ಕಂಫರ್ಟೇಬಲ್ ಅಂತ ಅನ್ನಿಸ್ತದೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೇನೆ. ಇದ್ದಂತಹ ಬೆಂಡೆ ಬೀಜವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಹಾಗಲ ಬೀಜವನ್ನು ಕೂಡ ಇದೇ ರೀತಿಯಾಗಿ 1 ದಿನ ನೀರಿನಲ್ಲಿ ನೆನೆಸಿಟ್ಟಿದ್ದೇನೆ. ಇದು ಬದನೆ ಬೀಜ. ಇದನ್ನು ಒಂದು ಪಾಟ್ನಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಸೀಡ್ಲಿಂಗ್ ಟ್ರೇಯಲ್ಲಿ ಪ್ರತಿ ಟ್ರೇಯಲ್ಲಿ 3 ರಿಂದ 4 ಬೀಜ ಹಾಕ್ಕೊಳ್ಬೋದು. ಬದನೆ ಅಥವಾ ಮೆಣಸಿನ ಬೀಜ ಚೆನ್ನಾಗಿ ಹುಟ್ಟಿ ಬರಬೇಕು ಅಂತಾದರೆ ನಾನು ಈ ಟ್ರಿಕ್ಕನ್ನು ಫಾಲೋ ಮಾಡ್ತೇನೆ. ಸಗಣಿ ನೀರನ್ನು ಬೀಜ ಹಾಕ್ಕೊಂಡ ನಂತರ ಸ್ವಲ್ಪ ಮೇಲಿಂದ ಹಾಕ್ಕೊಳ್ಳೋದು. ತೆಳುವಾದ ನೀರು ಸಾಕು, ಹೆಚ್ಚಿಗೆ ಏನು ಬೇಕಾಗೋದಿಲ್ಲ. ಇದನ್ನು ಹಾಕೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬರ್ತದೆ. ಮೊದಲಿಂದಲೂ ಈ ಟಿಪ್ಸನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ ಮೆಣಸು ಮತ್ತು ಬದನೆಯ ಬೀಜಗಳಿಗೆ. ಇಷ್ಟು ಸಗಣಿ ನೀರು ಹಾಕಿದ ನಂತರ ಮೇಲಿಂದ ತೆಳುವಾದ ಲೇಯರ್ ಮಣ್ಣನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳೋದು. ಇಷ್ಟು ಮಾಡಿದರೆ ಸಾಕು. ಈ ಟಿಪ್ಸ್ಗಳು ನಿಮಗೆ ಸಹಾಯಕಾರಿ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಥ್ಯಾಂಕ್ ಯು.